ಚೆನ್ನಾಗಿ ಕೈ ಆಡಿಸ್ಬೇಕು ಇದನ್ನ. ಚೆನ್ನಾಗಿ ಕೈ ಆಡಿಸ್ಬೇಕು. ಚೆನ್ನಾಗಿ ಕೈ ಆಡಿಸ್ಬೇಕು. ಅವ್ರು ಮಾಡ್ತಿರೋ ಪ್ರಕ್ರಿಯೆದಲ್ಲೇ ಎಲ್ಲ ಇದೆ. ಅದು ಬಹಳ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ಬೇಕು ನಾವು. ಈಗ ಇಡ್ತೀನಿ. ಈಗ ಹಿಂಗಿಡ್ಬೇಕು. ತೀರಾ ಗಟ್ಟಿನೂ ಇಡಬಾರ್ದು. ಎರಡೆಡೆ ಹಾಕು. ಎರಡೆಡೆ ಹಾಕೋಣ. ಎಸ್. ನೋಡ್ರಿ, ಪಟ್ 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 ಕೈ ಚಳಕ ಇವೆಲ್ಲ ನಮಗೆ ಸಿಗಬೇಕು. ಈ ತರದ್ದು ಹಳೆ ಕೈಗಳಿಂದ ಹಳೆ ಕೈ ರುಚಿ. ನಮಸ್ಕಾರ ವೀಕ್ಷಕ ಬಂಧುಗಳಿಗೆ. ತೋಂತಣ ನೋಡಿದ್ರಿ ನೀವು. ನಮ್ಮ ಅಂಬಕ್ಕ ಅವ್ರು ಮಾಡಿದರು. ಹೊಸಪೇಟೆಯ ಅಂಬಕ್ಕ ಅವರು, ಅಂಬುಜಾ ಅಂತ ಹೇಳ್ತಿದ್ವಲ್ಲ, 90 ವರ್ಷ ವಯಸ್ಸಿನಲ್ಲೂ ಎಷ್ಟು ಚೆನ್ನಾಗಿ ತೋರಿಸಿದ್ರು. ಈ ಒಂದು ಸಂಚಿಕೆಯಲ್ಲಿ ನಮಗೆ ಸಿಕ್ಕಿತ್ತು ಒಂದು ಸಂಡಿಗೆ, ಅರಳು ಸಂಡಿಗೆ. ನೋಡಿದ್ರಿ ನೀವು. ಏನೋ ತೋಂತಣ ಟೇಸ್ಟ್ ಮಾಡಬೇಕಾದ್ರೆ ಆ ರೆಸಿಪಿ ತೋರಿಸೋಣ ಅಂತಲೂ ಹೇಳಿದ್ವಿ. ತೋರ್ಸೋಕೆ ರೆಡಿ ಆಗ್ಬಿಟ್ಟಾರೆ. ಬನ್ನಿ, ಇವತ್ತು ಅರಳು ಸಂಡಿಗೆ. ನಮಸ್ಕಾರಪ್ಪ. ನಮಸ್ಕಾರ. 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 ನಮ್ಮ ಊರಿನ ಹೊಸಪೇಟೆಯ ಅಂಬುಜಾ, ನಾವು ಅಂಬಕ್ಕ ಅಂತ ನಾವು ಕರಿತಿದ್ವಿ. 90 ವರ್ಷ. ಅವ್ರ ರೆಸಿಪಿಗಳು ಬಿಡಬಾರ್ದು, ಯಾಕಂದ್ರೆ ಇವೆಲ್ಲ ಇರ್ಬೇಕು. ನಮ್ಗೆ ಡಿಜಿಟಲಿ ಇದನ್ನ ಸ್ಟೋರ್ ಮಾಡಬೇಕು, ರೆಕಾರ್ಡ್ ಮಾಡಬೇಕು. ಅದೇ ನಮ್ಮ ಕೆಲಸ. ಇವತ್ತು ಹಳೆ ಕಾಲದ್ದು ಬೇಸಿಗೆಗಾಲ ಬಂದ ತಕ್ಷಣ ಒಂದು ಸಂಡಿಗೆ ಮಾಡ್ತಿದ್ರಿ. ಸಂಡಿಗೆ ಮಾಡ್ತೀವಿ. ಬೇಸಿಗೆ ಕಾಲ ಬಂದ ಕೂಡಲೇ ಸಂಡಿಗೆ ಮಾಡ್ತೀವಿ. ಬಿಸಿಲಿಗೆಲ್ಲ ಒಣಗಬೇಕದು. ಇವತ್ತು ಯಾವ ಸಂಡಿಗೆ ತೋರ್ಸಕತ್ತೀರಿ? ಇವತ್ತು ಭತ್ತಳಿನ ಸಂಡಿಗೆ. ಭತ್ತ ಅರಳಿನ ಸಂಡಿಗೆ. ಅರಳಿನ ಸಂಡಿಗೆ. ಅರಳು ಸಂಡಿಗೆ ಅಂತಾರೆ. ಅರಳು ಸಂಡಿಗೆ. ಭತ್ತಳ್ಳು ಅಂದ್ರೆ ಇದು ಭತ್ತದ ಅರಳು ಇಟ್ಕೊಂಡಿರಿ. ಫಸ್ಟ್ ಭತ್ತಳ್ಳು. ಭತ್ತಳ್ಳು. ಓಕೆ. 1.5 ಸೇರ್ ಭತ್ತಳ್ಳದೆ. ಇದೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದೀವಿ. ಕ್ಲೀನ್ ಮಾಡಿ ಇಟ್ಟಿವಿ. ಕೊತ್ತಂಬರಿ ಸೊಪ್ಪು ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಆಮೇಲೆ ಹಸಿಮೆಣಸಿಕಾಯಿ ರುಬ್ಬಿಟ್ಟಿದ್ದೀನಿ ಚೆನ್ನಾಗಿ. ಇದು ಕುಂಬಳಕಾಯಿ ಬೂದ್ ಕುಂಬಳಕಾಯಿ ರುಬ್ಬಿಟ್ಟಿನಿ. ಉಪ್ಪು, ಆಮೇಲೆ ಇಂಗು, ನಿಂಬೆಹಣ್ಣಿನ ರಸ. ಓಕೆ. ಇಷ್ಟು ರೆಡಿ ಇಟ್ಕೊಂಡು ಇಷ್ಟೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಮುಂಚೆ ನಿಂಬೆಹಣ್ಣಿನ ರಸ. ನಿಂಬೆಹಣ್ಣಿನ ರಸ ಒಂದು ಬೌಲ್. ಓಕೆ. 2 ಸ್ಪೂನ್ ಉಪ್ಪು. 2 ಸ್ಪೂನು. ಕೊತ್ತಂಬರಿ ಸೊಪ್ಪು. ಹಸಿಮೆಣಸಿಕಾಯಿ 2 ಸ್ಪೂನು. 2 ಸ್ಪೂನು ಜಜ್ಜಿರೋ ಹಸಿಮೆಣಸಿನಕಾಯಿ. ಹೌದು. ಸ್ವಲ್ಪ ಇಂಗು. ಇವೆಲ್ಲ ಬೂದ್ಗುಂಬಳಕಾಯಿ. ಇದು ಒಂದು 1/4 kg. ನೋಡ್ರಿ, ಒಂದು ಪಾವಷ್ಟು, ಒಂದು 1/4 kg ಎಲ್ಲ ಹಾಕಿದ್ದೆ. ಚೆನ್ನಾಗಿ ಕೈ ಆಡಿಸ್ಬೇಕು ಇದನ್ನ. ಚೆನ್ನಾಗಿ ಕೈ ಆಡಿಸ್ಬೇಕು. ಸ್ವಲ್ಪ ನೀರು ಚಿಮಿಸ್ಬೇಕ. ಚೆನ್ನಾಗಿ ಕೈ ಆಡಿಸ್ಬೇಕು. ಅವ್ರು ಮಾಡ್ತಿರೋ ಪ್ರಕ್ರಿಯೆದಲ್ಲೇ ಎಲ್ಲ ಇದೆ. ಅದು ಬಹಳ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ಬೇಕು ನಾವು. ಯಾಕಂದ್ರೆ ಇದು ಏನಿಲ್ಲ ಅಂದ್ರೂ ಒಂದು 100 ವರ್ಷ ಹಳೆ ರೆಸಿಪಿ. ಇವರ ಕೈ ರುಚಿ ಇವತ್ತು. ಒದ್ದೆ ಮಾಡಿ ಇಟ್ಕೋಬೇಕು. ಇಲ್ದ ಹೋದ್ರೆ ಮುದ್ದೆ ಬಿಡ್ತದೆ, ಎಲ್ಲ ಚೆನ್ನಾಗಿ ಮೆತ್ತಗಾಗಿ ಬಿಡ್ತದೆ. ನೀರು ಸ್ವಲ್ಪ ಹಾಕೋಬೇಕು. ಸ್ವಲ್ಪ ನೀರು ಚಿಮ್ಸ್ಕೊಂಡು ಒದ್ದೆ ಮಾಡಿ ಇಟ್ಕೋಬೇಕು. ಬಹಳ ಹುಷಾರಾಗಿ ಮಾಡ್ಬೇಕು. ಮುದ್ದೆ ಆಗ್ಬಿಟ್ರೆ ಚೆನ್ನಾಗಿ ಗಟ್ಟಿ ಆಗ್ಬಿಡ್ತದೆ. ಇದು ಬಹಳ ಇಂಪಾರ್ಟೆಂಟ್ ಟಿಪ್ಸ್. ಕೈ ಉಂಡೆ ನೋಡಿ, ಈ ಹಂತಕ್ಕೆ ಇದು ಮಾಡೋ ಕೆಲಸ ಇವಾಗ. ಈಗ ಉಂಡೆ ಮಾಡ್ತೀರಾ? ಈಗ ಇಡ್ತೀನಿ. ಈಗ ಸಂಡಿಗೆ ಕೈ ಉಂಡೆ ಹಾಕು. ಉಂಡೆ ಆಗ್ಬೇಕು ಹಿಂಗೆ. ಇದು ಸ್ವಲ್ಪ ಬಟ್ಲಲ್ಲಿ ಹಾಕೊಂಡು ಹೀಗೆ ಮೆಲ್ಲಕ್ಕೆ ಹೀಗೆ ಮಾಡಿ ಇಡಬೇಕು. ಈಗ ಒತ್ತಿ ಬಿಟ್ಟು ತೀರಾ ಗಟ್ಟಿನೂ ಇಡಬಾರ್ದು. ಆಯ್ತಾ? ಆಯ್ತು. ಎಲ್ಲ ಇಟ್ರಿ. ಬೇಕಂದ್ರೆ ಆಮೇಲೆ ಪ್ಲೇಟ್ನಾಗ ಇಡ್ತೀವಿ. ಮತ್ತೆ ಇಡ್ತೀರಾ? ಬೇಕಂದ್ರೆ ಇಷ್ಟು ಇಟ್ಕೊಂಡು
ಇದನ್ನೆಲ್ಲ ಒಣಗಿಸ್ಬೇಕು. ಇವದಲ್ಲಿ ಬಿಸಿಲಲ್ಲಿ ಇಟ್ಟು ಒಣಗಿಸ್ಬೇಕು. ಎಷ್ಟು 3 ದಿವಸನ ಒಣಗಬೇಕು. 3 ದಿನ ಒಣಗ್ಬೇಕು. 3 ದಿವಸ ಒಣಗಬೇಕು. ಸೊ 3 ದಿನ 2 ದಿವಸಕ್ಕೆ ಒಣಗ್ತದೆ. ಆಮೇಲೆ ತಿರ್ಗಾ ಸಂಡಿಗೆ ತಿರುವಿಟ್ಟು ಆಮೇಲೆ ಮತ್ತೆ ಒಣಗಿಸ್ಬೇಕು. ಮತ್ತೆ ಒಣಗಿಸ್ಬೇಕು. ಇವಾಗ 3 ದಿನದ ನಂತರ ಒಣಗಿರೋ ಸಂಡಿಗೆ, ಅರಳು ಸಂಡಿಗೆ ಹೆಂಗಿರುತ್ತೆ ನೋಡೋಣ. ತೋರಿಸ್ತೀನಿ. ಒಣಗಿದ ಸಂಡಿಗೆ ತೋರಿಸ್ತೀನಿ ಈಗ. ಇದು ಅರಳು ಸಂಡಿಗೆ ಒಣಸಿದ್ದು ಬತ್ತಳಿಂದು. ಈಗ 3 ದಿನ ನೀವು ಒಣಸಿದ್ದು. 3 ದಿವಸ ಬಿಸಿಲಲ್ಲಿ ಒಣಸಿದ್ದೀನಿ. ಹಿಂಗಾಗಿ ನೋಡ್ರಿ. ಇದು ಇಲ್ಲಿ ಸೈಡ್ಗೆ ಮತ್ತೊಂದು ಇದು ಅವಲಕ್ಕಿದು. ಇದು ಅವಲಕ್ಕಿದ. ಇನ್ನ ಈಗ ನಿನ್ನೆ ಇಟ್ಟಿದೀವಿ. ಇದು ಒಣಗಬೇಕು. ಅವಲಕ್ಕಿ. ಅವಲಕ್ಕಿದು ನೀವು ಮಾಡಿರಾಗ್ಲೇ. ಅವಲಕ್ಕಿ ಎಲ್ಲ ಹಸಿಮೆಣಸಿಕಾಯಿ ಎಲ್ಲ ಅದು ಹಾಕಿದ್ದೆ. ಇದು ಬಂದು ಅರಳು ಸಂಡಿಗೆ. ಇದು 3 ದಿವಸ ಒಣಗಿದ್ದು. ಓಕೆ. ಇವಾಗ ಇದನ್ನ ನಮಗೆ ಒಣಗಿದ ಮೇಲೆ ಅದನ್ನ ಬಾಂಡ್ಲೆಯಲ್ಲಿ ಕರಿಬಹುದು. ಕರಿಬೋದಾ ಈಗ? ಕರಿಬಹುದು. ಓಕೆ, ಕರಿದ್ಬಿಡೋಣ. ಎಣ್ಣೆ ಸ್ವಲ್ಪ ಕಾಯ್ಬೇಕು. ಕಾಯ್ಬೇಕಲ್ಲ? ಸ್ವಲ್ಪ ಹಾಕಿ ನೋಡ್ತೀನಿ. ಇನ್ನು ಸ್ವಲ್ಪ ಕಾಯ್ಬೇಕು. ಇನ್ನು ಸ್ವಲ್ಪ ಕಾಯ್ಬೇಕು. ಸಣ್ಣ ಊರಿಗೆ ಇಟ್ಕೋಬೇಕು. ಎಣ್ಣೆ ಕಾದ್ಮೇಲೆ ಸಣ್ಣ ಊರಿಗೆ ಇಟ್ಕೋಬೇಕು. ಈಗ ಕಾದಿದ ಎಣ್ಣೆ ಆಮೇಲೆ ಸಂಡಿಗೆ, ಅರಳು ಸಂಡಿಗೆ ಎಲ್ಲ ಹಾಕ್ಬೇಕು. ಎರಡೆಡೆ ಹಾಕ್ಬೇಕು. ಎರಡೆಡೆ ಹಾಕೋಣ. ಹೋಗ್ಬಿಡ್ಲಿ. ರೆಡಿ ಆಯ್ತು ನೋಡ್ರಿ. ಪಟ್ಟು ಅಂತ ಆಗ್ಬಿಡ್ತು ಅಲ್ಲ ಅರಳು ಸಂಡಿಗೆ. ನೋಡ್ರಿ, ಪಟ್ 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 ಕೈ ಚಳಕ. ಇದು ನೋಡ್ತಕ್ಕದ್ದು. ಇವೆಲ್ಲ ನಮಗೆ ಸಿಗಬೇಕು. ಈ ತರದ್ದು ಹಳೆ ಕೈಗಳಿಂದ ಹಳೆ ಕೈ ರುಚಿ. ನಾನು ಅರಳು ಸಂಡಿಗೆ ಮಾಡೀನಿ, ತಿಂದು ಹೇಗದಂತ ಹೇಳ್ರಿ. ಆ ಸಂಡಿಗೆ ಕೈ ರುಚಿ ನಿಮ್ಗೆ ಸಿಗಲ್ಲ, ಅಂಗಡಿಯಲ್ಲೂ ಸಿಗಲ್ಲ, ಎಲ್ಲೂ ಸಿಗಲ್ಲ ನಿಮಗೆ. ಹೊಸಪೇಟೆ ಒಳಗೆ ಇಂಥವೆಲ್ಲ ನಾವು ಟೇಸ್ಟ್ ಮಾಡಿ ನಂತರ ಬಂದು ಇದನ್ನು ಕಾದಿದ್ದು ಶೂಟ್ ಮಾಡಿರೋದು. ಬೇಸಿಗೆ ಕಾಲಕ್ಕಾಗಿ ಕಾದಿದ್ವಿ ನಾವು. ಯಾವಾಗ? ಮಳೆಗಾಲದಿಂದ. ಬನ್ರಿ ಇವಾಗ ಟೇಸ್ಟ್ ಮಾಡ್ಬಿಡೋಣ. ಈ ಕ್ರಿಸ್ಪಿನೆಸ್ಸು, ಈ ಸೌಂಡು, ಈ ಕ್ರಿಸ್ಪಿನೆಸ್ಸಿಗೆ ಬರ್ತೀವಿ ನಾವು ಇಲ್ಲಿ. ಈ ಸೌಂಡಿಗೆ ಬರ್ತೀವಿ. ಈ ಸೌಂಡ್ ಬಂದ ತಕ್ಷಣ ನಮಗೆ ಎಲ್ಲ ಟೇಸ್ಟ್ ಬಡ್ಸ್ ಹಂಗೆ ಉತ್ತೇಜನ ಬಂದ್ಬಿಡ್ತಾವೆ. ಇಲ್ಲಿ ಹಳೇ ಕಾಲದ ರೆಸಿಪಿಗಳು, ಹಳೇ ಕಾಲದ ರುಚಿಗಳು ಹುಡಿಕೊಂಡು ಬರೋದು ಇದಕ್ಕಾಗಿ. ಅಂಗಡಿಯಲ್ಲಿ ಸಿಗಲ್ಲ ಅಂತ ಹೇಳಿದೆ ನಿಮಗೆ. ಅದ್ಭುತವಾದ ಒಂದು ಸಂಡಿಗೆ ಇದು, ಅರಳು ಸಂಡಿಗೆ. ಅರಳು ಸಂಡಿಗೆ ಇವತ್ತು ನಿಮಗೆ ತೋರಿಸಿದ್ದೀವಿ. ಇದರೊಟ್ಟಿಗೆ ಇನ್ನೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ಎಲ್ಲೇ ಹೋಗಲಿ, ಯಾವ ಆಫೀಸ್ಗೆ ಹೋಗ್ರಿ, ನೀವು ಯಾರೇ ಎದುರಿಗೆ ಸಿಗಲಿ, ಫಸ್ಟ್ ನಾವು ಕನ್ನಡದಲ್ಲಿ ವ್ಯವಹರಿಸೋಣ. ನಾವು ಕನ್ನಡವನ್ನು ಮರೆತರೆ ಬೇರೆಯವ್ರು ಕಲಿಯೋದೇ ಇಲ್ಲ. ಇದಕ್ಕಾಗಿ ನಾವು ಪಣ ತೊಟ್ಬಿಡಿ ಅಂತ ಹೇಳ್ಬೋದು. ಸೊ ಕನ್ನಡ ಉಳಿಸಿ ಬೆಳೆಸಿ ಅಂತ ಹೇಳ್ತಾ ಮುಂದಿನ ಸಂಚಿಕೆ ಅದ್ಭುತ ರೀ. ಅವರೇ ಹೇಳಿಬಿಟ್ರು ಆಗಲೇ. ಬಿಸಿಬೇಳೆ ಬಾತ್ ಅಂತೂ ಹೇಳ್ತಿರೋದು ರುಚಿ. ಅವರ ಕೈ ಝಳಕ. ಅವ್ರು ಫ್ರೀ ಇದ್ದಾಗ ಬಂದು ನಿಮ್ಗೆ ಶೂಟ್ ಮಾಡಿ ತೋರಿಸ್ತೀವಿ. ಸೊ ಅದಕ್ಕಾಗಿ ನೀವು ಮಾಡಬೇಕಾಗಿದೆ ಇಷ್ಟೇ. ಸಬ್ಸ್ಕ್ರೈಬ್ ಮಾಡಿ, ಕಾಯ್ತಾ ಇರಿ, ಶೇರ್ ಮಾಡಿ. ಇಂಥ ರೆಸಿಪಿಗಳು ಹಳೆ ಕಾಲದಲ್ಲಿ ಡಿಜಿಟಲಿ ಸ್ಟೋರ್ ಆಗ್ಬಿಟ್ಟಾವೆ ಯೂಟ್ಯೂಬಲ್ಲಿ. ನೀವು ಶೇರ್ ಮಾಡಿದಷ್ಟು ಎಷ್ಟು ಜನಕ್ಕೆ ಗೊತ್ತಾಗ್ತದೆ. ಮುಂದಿನ ಸಂಚಿಕೆ ಮತ್ತೆ ಸಿಗೋಣ. ನಮಸ್ಕಾರ. ಆಹಾರ ಸಂಸ್ಕೃತಿ ಸೊಗಸು ಇಲ್ಲಿದೆ. ಪಾಕಶಾಸ್ತ್ರದ ವಿಧ ವಿಧ ಪ್ರಯೋಗ, ನೋಡುಗರಿಗೆ ಹೊಸ ರುಚಿಯೋಗ. ಮನೆ ಮನೆ ರಸದೂಟ, ಮನೆ ಮನೆ ರಸದೂಟ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.